ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ಕೂಡ ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವ ಪರಿಣಾಮ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದ್ ಕಡೆ ಮಳೆಗಾಗಿ ದೇವರ ಮೊರೆ ಹೋಗಿ ವಿಶೇಷ ಪೂಜೆ ಮೆರವಣಿಗೆ ನಡೆಸಿದ್ರೆ, ಮತ್ತೊಂದು ಕಡೆ ಬೆಳೆ ಸಂಪೂರ್ಣವಾಗಿ ಒಣಗಿದ್ರಿಂದ ರೈತರು ತಮ್ಮ ಕೈಯಾರೆ ಬೆಳೆ ನಾಶ ಮಾಡುತ್ತಿರುವ ಮನಕಲಕುವ ದೃಶ್ಯಗಳು ಕೂಡ ಕಂಡುಬಂದಿದೆ. ಧಾರವಾಡ ಜಿಲ್ಲೆಯ ಸಂಶಿ ಗ್ರಾಮದಲ್ಲಿ ಮಳೆಗಾಗಿ ಮೈಲಾರಲಿಂಗೇಶ್ವರನಿಗೆ ವಿಶೇಷ ಅಭಿಷೇಕ, ಪುಷ್ಪಾಲಂಕಾರ ಹಾಗೂ ಪೂಜೆ ಸಲ್ಲಿಸಲಾಗಿದೆ. ಬಳಿಕ ದೇವರ ಭಾವಚಿತ್ರದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಉತ್ತಮ ಮಳೆಯಾಗುವಂತೆ ರೈತರು ಹಾಗೂ ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕುಂದಗೋಳ ಮಠದ ಶಿವಾನಂದ ಶ್ರೀಗಳು, ಕರಿಸಿದ್ದೇಶ್ವರ ಮಠದ ಅರ್ಚಕರಾದ ಶಿವಾನಂದ ಪೂಜಾರ್, ಕುದುರೆಕಾರರು ಗೌರಪ್ಪಜ್ಜ ಹಾಗೂ ನೂರಾರು ರೈತರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕ ಶಿವಾನಂದ ಪೂಜಾರ್, ರೈತನ ಕೆಲಸ ಬೆಳೆ ಬೆಳೆದು ನಾಡಿಗೆ ಅನ್ನ ಕೊಡುವುದಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬೆಳೆದ ಬೆಳೆಗಳನ್ನೇ ನಾಶ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ದುಃಖಕರ ಎಂದಿದ್ದಾರೆ. ಇನ್ನು ಮುಂದಾದರೂ ಉತ್ತಮ ಮಳೆಯಾಗಿ ಉಳಿದಿರುವ ಹೆಸರು, ಅಲಸಂದಿ, ಉದ್ದು ಸೇರಿ ಇತರ ಬೆಳೆಗಳು ರೈತರ ಕೈ ಸೇರುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಈ ವರ್ಷವು ಮೈಲಾರಲಿಂಗೇಶ್ವರ ಪರ್ವವನ್ನು ಎಲ್ಲಾ ಸಂಸ್ಥೆ ಗ್ರಾಮದ ಗುರು ಹಿರಿಯರು, ಈ ಶಿವಾರದ ಒಂದು ಯುವಕರು, ಈ ಕಮಿಟಿ ಹಿರಿಯರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಸರಿಯಾಗಿ 11 ಗಂಟೆಗೆ ಮೈಲಾರಲಿಂಗೇಶ್ವರನ ಭಾವಚಿತ್ರ ಮೆರವಣಿಗೆ, ಗೊರಪ್ಪುಗಳು, ಕುದುರೆಕಾರರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರ. ನಾವೆಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಈ ಮೈಲಾರಲಿಂಗೇಶ್ವರನ ಒಂದು ನಾವೆಲ್ಲರೂ ಭಕ್ತಿಗೆ ಪಾತ್ರರಾಗೋಣ ಅಂತ ಹೇಳುತ್ತಾ, ರೈತರಿಗೆ ಮಳೆ ಬೆಳೆ ಒಳ್ಳೆಯದಾಗಲಿ, ಈ ನಾಡಿನಂತ ಎಲ್ಲಾ ರೈತರಿಗೆ ಮಳೆ ಸಂಪಾಗಲಿ ಅಂತ ಹೇಳುತ್ತಾ, ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾವು ಎಲ್ಲ ನೀವು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳುತ್ತಾ ಮೈಲಾರಲಿಂಗೇಶ್ವರನ ಪಾದಕ್ಕೆ ಅರ್ಪಣೆ ಮಾಡೋಣ. ಇನ್ನೊಂದು ಕಡೆ ಕುಂದಗೋಳ ತಾಲೂಕಿನ ಶಿರೂರು ಸಂಶಿ ಮಧ್ಯದ ಪ್ರದೇಶದಲ್ಲಿ ಮಳೆಯ ಅಭಾವದಿಂದಾಗಿ ವಟಾಣಿ ಬೆಳೆ ಸಂಪೂರ್ಣ ಹಾಳಾಗಿದ್ರಿಂದ ರೈತರು ತಮ್ಮ ಬೆಳೆಗಳನ್ನ ಟ್ರ್ಯಾಕ್ಟರ್ ಮೂಲಕ ನಾಶ ಮಾಡಿದ್ದಾರೆ. ಬೆಳೆಗಾಗಿ ಸಾಲ ಮಾಡಿ ಕೃಷಿ ಮಾಡಿದ್ರೂ ಕೂಡ ಯಾವುದೇ ಇಳುವರಿ ಸಿಗದ ಕಾರಣ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಷ್ಟವನ್ನ ಕೇಳುವವರು ಯಾರು ಇಲ್ಲ ಅಂತ ಅವರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಮಳೆಯ ಕೊರತೆಯಿಂದಾಗಿ ಧಾರವಾಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದು ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ಬರ ಪರಿಸ್ಥಿತಿಯನ್ನ ಪರಿಗಣಿಸಿ ಕುಂದಗೋಳ ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಸಂಕಷ್ಟದಲ್ಲಿ ಇರುವ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ನೆರವು ಕೊಡಬೇಕು ಅಂತ ರೈತ ಸಂಘಟನೆಗಳು ಒತ್ತಾಯಿಸಿದೆ. ಬೆಳೆದಿರುವಂತಹ ಬೆಳೆನ ಅಲ್ಲಿ ಒಂದು ಅಲ್ಪ ಸ್ವಲ್ಪ ಅಲ್ಲಿ ಬೆಳೆ ಅಲ್ಲಿ ಕೈಗೆ ಬಂದಿವೆ, ಆದ್ರೆ ನಾಶ ಮಾಡಕ್ಕೆ ಕುಂತೀರಿ ಸರ್. ಎದಕ್ಕೋಸ್ಕರ ನಾಶ ಮಾಡ್ತಾ ಇದ್ದೀರಾ ಸರ್? ಇದು ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮ ಕುಂದಗೋಳದಾಗಂತೂ ಮಳೆ ಭಾಳ ಕನಿಷ್ಠ ಆಗೈತ್ರಿ ಸರ್. ಹಿಂಗಾಗಿ ನಾವು ಈಗ 25,000 ಖರ್ಚು ಮಾಡಿರಿ, ಇದಕ್ಕೆ ಇಷ್ಟು ಅಮೌಂಟು ಆಗಲಿಲ್ಲ ರೀ ನಮಗೆ. ಅದಕ್ಕೆ ನಮ್ಗೆ ಕುಂದಗೋಳ ತಾಲೂಕಿಗೆ ಬರಗಾಲ ಘೋಷಣೆ ಮಾಡೋದಕ್ಕೆ ಮನವಿ ಮಾಡ್ಕೋಬೇಕು ಸರ್. ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ವಿಶೇಷ ಪ್ಯಾಕೇಜ್ ಆದರೂ ತರಿಸ್ಕೊಳ್ಬೇಕು ಸರ್, ಮನವಿ ಮಾಡ್ಕೋಬೇಕು ಸರ್. ತಮ್ಮ ಹೆಸರೇನು ಸರ್? ಪ್ರಕಾಶ್ ನೆಲ್ಗುಟ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.